ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ನೀನು ಇವತ್ತು ಈ ಸಂದೇಶವನ್ನು ನೋಡುತ್ತಾ ಇದ್ದೀಯಾ ಅಂದರೆ ಅದು ಆಕಸ್ಮಿಕ ಅಲ್ಲ. ನಿನ್ನ ಮನೆಗೆ ಶಾಂತಿ ಕೊಡಲು ನಾನು ಕಳಿಸಿದ ಸಂದೇಶ ಇದು. ನಿನ್ನ ಹೃದಯದಲ್ಲಿ ತುಂಬ ನೋವು ಇದೆಯಾ ಅಲ್ಲವಾ? ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಅನಿಸುತ್ತಿದೆಯಾ ಅಲ್ಲವಾ? ಆದರೆ ನೆನಪಿರಲಿ ಮಗು, ನಿನ್ನ ಪ್ರತಿಯೊಂದು ನೋವನ್ನು ನಾನು ನೋಡುತ್ತಿದ್ದೇನೆ. ನೀನು ಎಷ್ಟು ಬಾರಿ ಇದು ಯಾಕೆ ನನಗೆ ಮಾತ್ರ ಅಂತ ಕೇಳುತ್ತಾ ಇದ್ದೀಯಾ? ಆ ಪ್ರಶ್ನೆಗೆ ಉತ್ತರ ಇವತ್ತು ಸಿಗುತ್ತದೆ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ವಿಷಯಕ್ಕೂ ಒಂದು ಕಾರಣ ಇದೆ. ಇದು ನಿನ್ನನ್ನು ಮುರಿಯಲು ಅಲ್ಲ, ಇದು ನಿನ್ನನ್ನು ಇನ್ನು ಬಲವಾಗಿಸಲು. ನೀನು ಈಗ ಅಳುತ್ತಾ ಇದ್ದೀಯಾ, ಆದರೆ ಬೇಗನೆ ನೀನು ನಗು ಮತ್ತೆ ಮರಳಿ ಬರುತ್ತದೆ. ಈ ಕಷ್ಟಗಳು ಶಾಶ್ವತ ಅಲ್ಲ, ಇವು ಕೇವಲ ಒಂದು ಹಂತ ಮಾತ್ರ. ಮಗು, ನೀನು ಒಳ್ಳೆಯವಳು. ಮಗು, ನೀನು ಒಳ್ಳೆಯವನು. ನಿನ್ನ ಮನಸ್ಸು ತುಂಬ ನಿಜವಾದದ್ದು. ಅದಕ್ಕಾಗಿಯೇ ದೇವರು ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ. ಆದರೆ ಪರೀಕ್ಷೆ ಮುಗಿದ ಮೇಲೆ ಬಹುಮಾನ ದೊಡ್ಡದಾಗಿರುತ್ತದೆ. ನಿನ್ನ ಜೀವನದಲ್ಲಿ ಒಬ್ಬೊಬ್ಬರು ದೂರವಾಗಿದ್ದಾರೆ ಅಲ್ಲವಾ? ಅದು ನಿನ್ನ ತಪ್ಪಲ್ಲ. ನಿನ್ನನ್ನು ಬಿಟ್ಟು ಹೋಗುವವರು ನಿನ್ನ ಜೀವನಕ್ಕೆ ಯೋಗ್ಯರು ಅಲ್ಲ. ನಿನ್ನ ಜೀವನದಲ್ಲಿ ಉಳಿಯಬೇಕಾದವರು ಯಾವತ್ತೂ ಉಳಿಯುತ್ತಾರೆ. ನೀನು ಈಗ ಖಾಲಿ ಅನಿಸುತ್ತಿದೆಯಾ? ಆ ಖಾಲಿ ಜಾಗವನ್ನು ನಾನು ತುಂಬುತ್ತೇನೆ. ನಿನ್ನ ಮನಸ್ಸಿಗೆ ಶಾಂತಿ ಕೊಡುತ್ತೇನೆ. ಇವತ್ತು ಬೆಳಗ್ಗೆ ಒಂದು ಸಣ್ಣ ಕೆಲಸ ಮಾಡು. ಕೈಗಳನ್ನು ಜೋಡಿಸಿ ನನ್ನನ್ನು ನೆನೆದು, ಸಾಯಿ ನನಗೆ ಧೈರ್ಯ ಕೊಡು ಅಂತ ಹೇಳು. ಆ ಕ್ಷಣದಿಂದಲೇ ನಿನ್ನ ಒಳಗೆ ಶಕ್ತಿ ಹುಟ್ಟುತ್ತದೆ. ನಿನ್ನ ಜೀವನದಲ್ಲಿ ಹಣದ ಸಮಸ್ಯೆ ಇದೆಯಾ, ಅಥವಾ ಕೆಲಸದ ಒತ್ತಡ ಇದೆಯಾ, ಅಥವಾ ಕುಟುಂಬದ ಕಷ್ಟ ಇದೆಯಾ? ಯಾವುದೇ ಸಮಸ್ಯೆ ಇರಲಿ, ನಾನು ಅದಕ್ಕೆ ಪರಿಹಾರ ತರುತ್ತೇನೆ. ಆದರೆ ನೀನು ಒಂದು ಕೆಲಸ ಮಾಡಬೇಕು. ನಂಬಿಕೆ ಬಿಡಬೇಡ. ನೀನು ಎಷ್ಟೇ ಕುಗ್ಗಿದರೂ ಮತ್ತೆ ಎದ್ದು ನಿಲ್ಲು ಮಗು. ನಿನ್ನ ಭವಿಷ್ಯ ತುಂಬ ಪ್ರಕಾಶಮಾನವಾಗಿದೆ. ಇವತ್ತು ಕತ್ತಲೆ ಇದ್ದರೂ ನಾಳೆ ಬೆಳಕು ಖಂಡಿತ ಬರುತ್ತದೆ. ಅದು ನನ್ನ ಮಾತು. ನೀನು ಯಾವತ್ತೂ ಒಂಟಿಯಾಗಿಲ್ಲ. ನಿನ್ನ ಜೊತೆ ನಾನಿದ್ದೇನೆ. ನಿನ್ನ ಹೃದಯದ ಪ್ರತಿಯೊಂದು ಧ್ವನಿಯನ್ನು ನಾನು ಕೇಳುತ್ತಿದ್ದೇನೆ. ನೀನು ಇವತ್ತು ನಗುವಂತೆ ಮಾಡುವುದು ನನ್ನ ಕೆಲಸ. ನಿನ್ನ ಕಣ್ಣೀರನ್ನು ನಿಲ್ಲಿಸುವುದು ನನ್ನ ಜವಾಬ್ದಾರಿ. ಹೀಗಾಗಿ ಮಗು, ಭಯ ಬಿಡು, ದುಃಖ ಬಿಡು, ನಂಬಿಕೆ ಹಿಡಿದು ಮುಂದೆ ನಡೆ. ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ. ನೀನು ನಂಬಿಕೆ ಇಟ್ಟರೆ ಮಾತ್ರ. ಮಗು, ನೀನು ಇವತ್ತು ಈ ಮಾತುಗಳನ್ನು ಕೇಳುತ್ತಾ ಇದ್ದೀಯಾ ಅಂದರೆ ನಿನ್ನ ಆತ್ಮಕ್ಕೆ ಶಾಂತಿ ಬೇಕು ಅಂತ ನನಗೆ ಗೊತ್ತು. ಅದಕ್ಕಾಗಿಯೇ ನಾನು ನಿನ್ನ ಬಳಿ ಬರುತ್ತಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಓಡಾಡುತ್ತಿವೆ. ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ, ನನ್ನ ಕಷ್ಟ ಯಾವಾಗ ಮುಗಿಯುತ್ತದೆ ಅಂತ ನೀನು ಯೋಚಿಸುತ್ತಿದ್ದೀಯಾ? ಮಗು, ಆ ದಿನ ದೂರದಲ್ಲಿಲ್ಲ. ನೀನು ಎಷ್ಟು ರಾತ್ರಿ ನಿದ್ರೆ ಮಾಡದೆ ಕಳೆಯುತ್ತಿದ್ದೀಯಾ? ಆಲೋಚನೆಗಳಲ್ಲಿ ಮುಳುಗಿದ್ದೀಯಾ? ಆದರೆ ಇನ್ನು ಮುಂದೆ ನಿನ್ನ ರಾತ್ರಿ ಶಾಂತವಾಗುತ್ತದೆ. ನಿನ್ನ ಹೃದಯಕ್ಕೆ ನೆಮ್ಮದಿ ಬರುತ್ತದೆ. ನಿನ್ನ ಪ್ರಯತ್ನ ವ್ಯರ್ಥ ಆಗಿಲ್ಲ. ನೀನು ಹಾಕಿದ ಪ್ರತಿಯೊಂದು ಹೆಜ್ಜೆಯು ನಿನ್ನ ಭವಿಷ್ಯ ಕಟ್ಟುತ್ತಿದೆ. ನೀನು ಇಂದು ನೋಡಿದ ಫಲ ನಾಳೆ ಖಂಡಿತ ಕಾಣುತ್ತೀಯಾ? ಮಗು, ಯಾರಾದರೂ ನಿನ್ನನ್ನು ತಗ್ಗಿಸಿ ಮಾತನಾಡಿದರಾ? ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ದೂರ ಹೋದರಾ? ಅದರಿಂದ ನಿನ್ನ ಮೌಲ್ಯ ಕಡಿಮೆಯಾಗೋದಿಲ್ಲ. ನೀನು ತುಂಬ ಅಮೂಲ್ಯವಳು. ನೀನು ತುಂಬ ಅಮೂಲ್ಯವಾದವನು. ನೀನು ನಿನ್ನನ್ನು ಕಡಿಮೆ ಅಂದುಕೊಳ್ಳಬೇಡ. ನಿನ್ನೊಳಗೆ ಒಂದು ದೊಡ್ಡ ಶಕ್ತಿ ಇದೆ. ನಿನ್ನೊಳಗೆ ದೇವರ ಆಶೀರ್ವಾದ ಇದೆ. ನಿನ್ನ ಜೀವನದಲ್ಲಿ ಬಾಗಿಲುಗಳು ಮುಚ್ಚಿಕೊಳ್ಳುತ್ತಿದೆ ಅಲ್ಲವಾ? ಆದರೆ ಮಗು, ಒಂದು ಬಾಗಿಲು ಮುಚ್ಚಿದರೆ ನಾನು ಇನ್ನೊಂದು ದೊಡ್ಡ ಬಾಗಿಲು ತೆಗೆಯುತ್ತೇನೆ. ಅದು ನಿನ್ನ ಕಲ್ಪನೆಗೂ ಮೀರಿರುತ್ತದೆ. ಇವತ್ತು ಒಂದು ಹೊಸ ಆರಂಭ ಮಾಡು. ಹಳೆಯ ನೋವುಗಳನ್ನು ಬಿಡು. ಹಳೆಯ ನೆನಪುಗಳು ನಿನ್ನನ್ನು ಹಿಡಿದುಕೊಳ್ಳಲು ಬಿಡಬೇಡ. ನಿನ್ನ ಮನಸ್ಸಿಗೆ ಹೇಳು, ನಾನು ಬಲವಾಗಿದ್ದೇನೆ, ನಾನು ಗೆಲ್ಲುತ್ತೇನೆ ಅಂತ. ಈ ಒಂದು ನಂಬಿಕೆ ನಿನ್ನ ಜೀವನವನ್ನು ತಿರುಗಿಸುತ್ತದೆ. ಮಗು, ನೀನು ಇವತ್ತು ಸಣ್ಣ ಹೆಜ್ಜೆ ಇಡು. ಆ ಸಣ್ಣ ಹೆಜ್ಜೆ ನಿನ್ನ ದೊಡ್ಡ ಯಶಸ್ಸಿನ ಆರಂಭವಾಗುತ್ತದೆ. ನಿನ್ನ ಜೀವನದಲ್ಲಿ ಒಳ್ಳೆಯ ಜನರು ಬರುತ್ತಾರೆ. ನಿನ್ನನ್ನು ಪ್ರೀತಿಸುವವರು ಬರುತ್ತಾರೆ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಬರುತ್ತಾರೆ. ನಿನ್ನ ಕಣ್ಣೀರು ಇಂದು ಕೊನೆ ಆಗುತ್ತದೆ. ನಿನ್ನ ನಗು ನಾಳೆಯಿಂದ ಶುರುವಾಗುತ್ತದೆ. ನೀನು ಕೇಳದೇ ಇದ್ದರೂ ನಿನ್ನ ಹೃದಯದ ಬಯಕೆಗಳನ್ನು ನಾನು ಕೇಳುತ್ತೇನೆ. ಅವುಗಳನ್ನು ನನಸಾಗಿಸಲು ನಾನು ಕೆಲಸ ಮಾಡುತ್ತಿದ್ದೇನೆ ಮಗು. ನೀನು ನನ್ನ ಮೇಲೆ ನಂಬಿಕೆ ಇಟ್ಟರೆ ಸಾಕು. ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ನಾನು ತೋರಿಸುತ್ತೇನೆ. ನಿನ್ನ ದಾರಿ ಕಠಿಣವಾಗಿರಬಹುದು,
ಆದರೆ ಅಂತ್ಯ ಸುಂದರವಾಗಿರುತ್ತದೆ. ನಿನ್ನ ಕತೆ ಒಮ್ಮೆ ಇತರರಿಗೆ ಪ್ರೇರಣೆ ಆಗುತ್ತದೆ. ಇವತ್ತು ಬೆಳಗ್ಗೆ ನಿನ್ನ ಹೃದಯವನ್ನು ಖಾಲಿ ಮಾಡು. ಎಲ್ಲ ಭಾರವನ್ನು ನನಗೆ ಕೊಡು. ನಾನು ಅದನ್ನು ಹೊರುತ್ತೇನೆ. ನೀನು ಸುಖವಾಗಿರಬೇಕು, ನೀನು ನಗಬೇಕು. ಅದೇ ನನ್ನ ಆಸೆ ಮಗು. ನಿನ್ನ ಕೈ ಹಿಡಿದು ನಾನು ನಡೆಯುತ್ತಿದ್ದೇನೆ. ನಿನ್ನನ್ನು ಸುರಕ್ಷಿತವಾಗಿ ಕರೆದೊಯ್ಯುತ್ತಿದ್ದೇನೆ. ಹೀಗಾಗಿ ಹೆದರಬೇಡ, ಕುಗ್ಗಬೇಡ, ಬಿಟ್ಟುಕೊಡಬೇಡ. ನಿನ್ನ ಸಮಯ ಬರುತ್ತಿದೆ. ನಿನ್ನ ಜೀವನ ಬೆಳಗುತ್ತದೆ. ನಿನ್ನ ಕನಸುಗಳು ಒಂದೊಂದಾಗಿ ನನಸಾಗುತ್ತವೆ. ಓಂ ಸಾಯಿರಾಮ್. ಈ ಸಂದೇಶ ನಿನಗಾಗಿದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆ. ಮಗು, ನಿನ್ನ ಹೃದಯದಲ್ಲಿ ಇನ್ನೂ ಸ್ವಲ್ಪ ಭಯ ಇದೆ ಅಲ್ಲವಾ? ನನಗೆ ಆಗುತ್ತದಾ, ನಾನು ಗೆಲ್ಲುತ್ತೀನಾ ಅಂತ? ಆ ಪ್ರಶ್ನೆಗಳಿಗೆ ನನ್ನ ಉತ್ತರ ಒಂದೇ: ನೀನು ಖಂಡಿತ ಗೆಲ್ಲುತ್ತೀಯಾ. ನಿನ್ನ ದಾರಿ ಸುಲಭವಾಗಿಲ್ಲ. ಆದರೆ ಮಗು, ಕಷ್ಟದ ದಾರಿಯಲ್ಲಿ ನಡೆಯುವವರು ಮಾತ್ರ ದೊಡ್ಡ ಜಯವನ್ನು ಕಾಣುತ್ತಾರೆ. ನಿನ್ನ ಸಹನೆ, ನಿನ್ನ ನಂಬಿಕೆ ಇವು ನಿನ್ನನ್ನು ಎತ್ತರಕ್ಕೆ ಕರೆದೊಯ್ಯುತ್ತವೆ. ನೀನು ಈಗ ಸಣ್ಣ ಸಣ್ಣ ಸಾಧನೆ ಮಾಡುತ್ತಾ ಇದ್ದೀಯಾ? ಅದನ್ನು ನಿನಗೆ ಕಾಣಿಸದೇ ಇರಬಹುದು. ಆದರೆ ನಾನು ನೋಡುತ್ತಿದ್ದೇನೆ. ನಿನ್ನ ಪ್ರತಿಯೊಂದು ಪ್ರಯತ್ನವೂ ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತದೆ. ಮಗು, ಯಾವಾಗಲೂ ನೆನಪಿರಲಿ, ನಿನ್ನ ಜೀವನಕ್ಕೆ ಬಂದ ಕಷ್ಟಗಳು ನಿನ್ನನ್ನು ಸೋಲಿಸಲು ಅಲ್ಲ, ಅವು ನಿನ್ನನ್ನು ತಯಾರಿಸಲು ಬಂದಿವೆ. ನೀನು ಈಗ ಬಿದ್ದಿದ್ದೀಯಾ ಅಂದರೆ ಅದು ಕೊನೆಯಲ್ಲ, ಅದು ಹೊಸ ಪ್ರಾರಂಭ. ನಿನ್ನ ಮನಸ್ಸಿಗೆ ಒಂದು ಮಾತು ಹೇಳು: ನಾನು ಬಲವಾದವಳು, ನಾನು ಬಲವಾದವನು, ನಾನು ಸೋಲುವುದಿಲ್ಲ. ಈ ಒಂದು ವಾಕ್ಯ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ. ಮಗು, ನಿನ್ನ ಸಮಯ ಬರುವಾಗ ನೀನು 10 ದಿನಗಳನ್ನು ಮರೆತು ನಗುತ್ತೀಯಾ. ನಿನ್ನ ಕಷ್ಟಗಳನ್ನು ನೆನಪಿಸಿಕೊಂಡು ಹೆಮ್ಮೆ ಪಡುತ್ತೀಯಾ. ನಿನ್ನ ಜೀವನದಲ್ಲಿ ತುಂಬ ಸಂತೋಷ ಬರಲಿದೆ. ನೀನು ಈಗ ಕನಸು ಕಾಣುತ್ತಿರುವುದಕ್ಕಿಂತ ಹೆಚ್ಚು ನಿನ್ನ ಮನಸ್ಸು ಒಡೆದಿದ್ದರೂ ನಿನ್ನ ಆತ್ಮ ಇನ್ನೂ ಬಲವಾಗಿದೆ. ಅದಕ್ಕಾಗಿಯೇ ನೀನು ಇಷ್ಟು ದೂರ ಬಂದಿದ್ದೀಯಾ. ನೀನು ಇನ್ನು ಸ್ವಲ್ಪ ಸಮಯ ಕಾಯಿ, ಎಲ್ಲವೂ ಸರಿಯಾಗುತ್ತದೆ. ನೀನು ಬಯಸಿದ ಜೀವನ ನಿನ್ನ ಮುಂದೆ ಬರುತ್ತದೆ. ಮಗು, ನಿನ್ನ ಹೆಸರಿನಲ್ಲಿ ಒಂದು ಸುಂದರ ಭವಿಷ್ಯ ಬರೆಯಲಾಗಿದೆ. ಅದನ್ನು ಯಾರು ಕಿತ್ತುಕೊಳ್ಳಲು ಆಗೋದಿಲ್ಲ. ನಿನ್ನ ನಂಬಿಕೆ ನನ್ನ ಶಕ್ತಿ, ನಿನ್ನ ಪ್ರಾರ್ಥನೆ ನನ್ನ ದಾರಿ, ನಿನ್ನ ಸಂತೋಷ ನನ್ನ ಗುರಿ. ಹೀಗಾಗಿ ಇವತ್ತು ಒಂದು ನಗು. ನಿನ್ನ ದಿನವನ್ನು ಧೈರ್ಯದಿಂದ ಆರಂಭಿಸು. ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ನಿನ್ನ ಜೊತೆ ನಾನಿದ್ದೇನೆ. ನಿನ್ನ ಕೈ ಹಿಡಿದು ನಿನ್ನನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತಿದ್ದೇನೆ. ಹೆದರಬೇಡ ಮಗು, ನಂಬಿಕೆ ಇಡು. ಅದ್ಭುತಗಳು ನಡೆಯುತ್ತವೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಒಂದು ಲೈಕ್ ಮಾಡು. ನಿನ್ನ ಪ್ರೀತಿಯವರೆಗೂ ಶೇರ್ ಮಾಡು. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮಗು, ಇನ್ನೂ ಒಂದು ಮಾತು ಕೇಳು. ಇದು ನಿನಗಾಗಿ ತುಂಬ ಮುಖ್ಯ. ನೀನು ಕೆಲವೊಮ್ಮೆ ತಲೆ ತಗ್ಗಿಸಿಕೊಂಡು ಕೂತಿದ್ದೀಯಾ. ನನ್ನ ಜೀವನ ಯಾಕೆ ಇಷ್ಟು ಕಷ್ಟ ಅಂತ ಯೋಚಿಸುತ್ತೀಯಾ. ಆದರೆ ಮಗು, ನಿನ್ನ ಜೀವನ ಸಾಮಾನ್ಯ ಅಲ್ಲ. ಅದಕ್ಕಾಗಿಯೇ ನಿನ್ನ ಪರೀಕ್ಷೆಗಳು ದೊಡ್ಡದು. ನೀನು ಬಲವಾಗಿದ್ದೀಯಾ ಅಂದರೆ ಜೀವನ ನಿನ್ನನ್ನು ಇನ್ನೂ ಬಲಪಡಿಸುತ್ತದೆ. ನೀನು ಒಳ್ಳೆಯವಳು ಅಂದರೆ, ನೀನು ಒಳ್ಳೆಯವನು ಅಂದರೆ ದೇವರು ನಿನ್ನನ್ನು ಇನ್ನೂ ಉತ್ತಮ ಸ್ಥಾನಕ್ಕೆ ಕರೆದೊಯ್ಯಲು ತಯಾರಿಸುತ್ತಿದ್ದಾರೆ. ಮಗು, ನೀನು ಯಾರನ್ನಾದರೂ ಕಳೆದುಕೊಂಡಿದ್ದೀಯಾ ಅಥವಾ ಯಾರಾದರೂ ನಿನ್ನ ಮನಸ್ಸನ್ನು ನೋಯಿಸಿದ್ದಾರಾ? ಅದು ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ಹೊಸ ಜೀವನದ ಆರಂಭ. ನೀನು ಇವತ್ತು ಎಷ್ಟು ಕಣ್ಣೀರು ಹಾಕಿದ್ದೀಯೋ ಅಷ್ಟೇ ನಾಳೆ ನಗು ಬರುತ್ತದೆ. ನೀನು ಇವತ್ತು ಎಷ್ಟು ನೋವು ಅನುಭವಿಸುತ್ತಿದ್ದೀಯೋ ಅಷ್ಟೇ ಸಂತೋಷ ಮುಂದೆ ಕಾಯುತ್ತದೆ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ ಮಗು. ಇದು ಕೇವಲ ಒಂದು ಅಧ್ಯಾಯ ಮಾತ್ರ. ಮುಂದಿನ ಅಧ್ಯಾಯದಲ್ಲಿ ನಿನ್ನ ಗೆಲುವು ಬರೆಯಲಾಗಿದೆ. ನೀನು ಇವತ್ತು ಒಂದು ನಿರ್ಧಾರ ಮಾಡು: ನಾನು ನನ್ನನ್ನು ನಂಬುತ್ತೇನೆ, ನಾನು ನನ್ನ ಜೀವನವನ್ನು ಬದಲಿಸುತ್ತೇನೆ. ಈ 2 ವಾಕ್ಯ ನಿನ್ನ ಭವಿಷ್ಯವನ್ನು ಸಂಪೂರ್ಣ ಬದಲಾಯಿಸುತ್ತದೆ. ಮಗು, ನಿನ್ನೊಳಗೆ ಒಂದು ಬೆಳಕು ಇದೆ. ಆ ಬೆಳಕನ್ನು ಯಾರೂ ಆರಿಸೋದಿಲ್ಲ. ನೀನು ಸ್ವಲ್ಪ ನಂಬಿಕೆ ಇಟ್ಟರೆ ಅದು ದೊಡ್ಡ ಜ್ವಾಲವಾಗುತ್ತದೆ. ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯಲು ಶುರುವಾಗುತ್ತದೆ. ನೀನು ನಿರೀಕ್ಷಿಸಿದ ರೀತಿಯಲ್ಲಿ ನೀನು ಯೋಚಿಸುತ್ತೀಯಾ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಅಂತ. ಆದರೆ ಮಗು, ನಿನ್ನ ಹಿಂದೆ ನಾನಿದ್ದೇನೆ. ನಿನ್ನ ಮುಂದೆ ದಾರಿ ತೋರಿಸುತ್ತಿದ್ದೇನೆ. ನೀನು ಬಿದ್ದು ಹೋಗಿದ್ದರೂ ನಿನ್ನನ್ನು ಎತ್ತುವುದು ನನ್ನ ಕೆಲಸ. ನೀನು ಅಳುತ್ತಿದ್ದರೂ ನಿನ್ನ ಕಣ್ಣೀರು ಒರೆಸುವುದು ನನ್ನ ಜವಾಬ್ದಾರಿ. ನೀನು ನಗಬೇಕು ಮಗು, ಅದು ನನಗೆ ಮುಖ್ಯ. ನಿನ್ನ ಸಂತೋಷವೇ ನನ್ನ ಆಶೀರ್ವಾದ. ಹೀಗಾಗಿ ಇವತ್ತು ಬೆಳಗ್ಗೆ ಒಂದು ಹೊಸ ಆರಂಭ ಮಾಡು. ಹಳೆಯ ನೋವು, ಹಳೆಯ ಭಯ ಎಲ್ಲವನ್ನು ಬಿಡು. ನಿನ್ನ ಮನಸ್ಸಿಗೆ ಹೇಳು: ನಾನು ಸಾಯಿ ಆಶೀರ್ವಾದದ ಮಗು. ನನ್ನ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತದೆ.
ಈ ನಂಬಿಕೆ ನಿನ್ನ ಜೀವನವನ್ನು ಬೆಳಗುತ್ತದೆ. ಮಗು, ನಿನ್ನ ಸಮಯ ಬರುತ್ತಿದೆ. ನಿನ್ನ ಕನಸುಗಳು ನನಸಾಗುತ್ತಿವೆ. ನಿನ್ನ ಜೀವನ ಸುಂದರವಾಗುತ್ತಿದೆ. ನಾನು ನಿನ್ನ ಜೊತೆ ಇದ್ದೇನೆ, ಇವತ್ತು ನಾಳೆ ಸದಾಕಾಲ. ಹೆದರಬೇಡ, ಕುಗ್ಗಬೇಡ, ಬಿಟ್ಟು ಕೊಡಬೇಡ. ಈ ವಿಡಿಯೋ ನಿನ್ನ ಕಣ್ಣಿಗೆ ಬಿದ್ದಿದ್ದರೆ ಅದು ಸಾಯಿಬಾಬಾ ಕರೆ. ಇಗ್ನೋರ್ ಮಾಡಬೇಡ ಮಗು, ನಿನಗಾಗಿ ಸದಾ ಇದ್ದೀನಿ ಮಗು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಬರೆಯಿರಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭೋದಯ.